ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಸಿರಿ ಕನ್ನಡ ಪದ್ಯ 7 ತಿರುಕನ ಕನಸು ಇದನ್ನು ಬರೆದವರು ಮುಪ್ಪಿನ ಷಡಕ್ಷರಿ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣದ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ತಿರುಕನು ಎಲ್ಲಿ ಕನಸನ್ನು ಕಂಡನು? ಉತ್ತರ: ತಿರುಕನು ಊರ ಮುಂದೆ ಇರುವ ಮುರುಕು ಧರ್ಮಶಾಲೆಯಲ್ಲಿ ಮಲಗಿದ್ದಾಗ ಕನಸನ್ನು ಕಂಡನು. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಉತ್ತರ: ಆನೆಯು ಅಂದರೆ ಅವನ ಕನಸಿನಲ್ಲಿ ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. ನೆಕ್ಸ್ಟ್ ಪ್ರಶ್ನೆ: ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ಉತ್ತರ: ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು. ನೃಪರು ಅಂತ ಅಂದರೆ ರಾಜರು. ಆ ಬ್ರಾಕೆಟ್ ಇಲ್ಲಿರೋ ಆನ್ಸರನ್ನು ನೀವು ಅದನ್ನು ಸಹ ಬರಿಬಹುದು. ನೃಪರು ಬದಲಿಗೆ ರಾಜರನ್ನು ಬರಿಬಹುದು ಅಥವಾ ನೃಪರು ಅಂತಲೇ ಬರಿಬಹುದು. ನೆಕ್ಸ್ಟ್ 4ನೇ ಪ್ರಶ್ನೆ: ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ಉತ್ತರ: ರಾಜನು ಲೋಲನಾಗಿ ಮಂತ್ರಿಗೆ, ಕೇಳು ಮಂತ್ರಿ, ಸುತರುಗಳಿಗೆ ಅಂದರೆ ಮಕ್ಕಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕು ಎಂದು ನುಡಿದನು. ನೆಕ್ಸ್ಟ್ 5ನೇ ಪ್ರಶ್ನೆ: ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿ. ಮುಪ್ಪಿನ ಷಡಕ್ಷರಿ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ: ಪುರದ ರಾಜನು ಸತ್ತಿದ್ದನು ಮತ್ತು ಅವನಿಗೆ ವರಕುಮಾರರು ಇರಲಿಲ್ಲ. ಆದ್ದರಿಂದ ಆನೆಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟು ಆ ಮಾಲೆಯನ್ನು ಯಾರ ಕೊರಳಿಗೆ ಹಾಕುವುದೋ ಅವರನ್ನೇ ದೊರೆಯನ್ನಾಗಿ ಮಾಡುತ್ತೇವೆಂದು ಪಟ್ಟ ಕೊಡಲು ಬಿಟ್ಟಿದ್ದರು. 2ನೇ ಪ್ರಶ್ನೆ: ತಿರುಕ ಪೊಳವಿಯಾತ್ಮನಾದದ್ದು ಹೇಗೆ? ಉತ್ತರ: ಪಟ್ಟ ಕೊಡಲು ಬಿಟ್ಟ ಆನೆಯು ತಕ್ಷಣವೇ ಬಂದು ಮಲಗಿದ್ದ ತಿರುಕನ ಕೊರಳಲ್ಲಿ ಕುಸುಮ ಮಾಲೆಯನ್ನು ತೊಡಿಸಿತು. ಇದನ್ನು ಕಂಡ ತಿರುಕನು ತಾನು ಪೊಡವಿಯ ಒಡೆಯನಾದೆ ಅಂದರೆ ರಾಜನ ಪೊಡವಿ ಅಂತ ಅಂದರೆ ರಾಜ್ಯದ ಒಡೆಯನಾದೆ ಎಂದು ಹಿಗ್ಗಿದನು. ಸೊ ಕೆಲವೊಂದು ಪದದ ಮೀನಿಂಗು ಬ್ರಾಕೆಟಲ್ಲಿದೆ. ಸೊ ಆ ಮೀನಿಂಗಲ್ಲಿರುವಂತಹ ಪದವನ್ನೇ ನೀವು ಬಳಸಬಹುದು. ಪೊಡವಿ ಬದಲಿಗೆ ರಾಜ್ಯ ಅಂತಲೇ ಬಳಸಬಹುದು. ನೆಕ್ಸ್ಟ್ ಬರೋಣ 3ನೇ ಪ್ರಶ್ನೆ: ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಉತ್ತರ: ಕನಸಿನಲ್ಲಿ ತಿರುಕನು ಧನದ, ರಾಜ್ಯದ, ಮಕ್ಕಳ ಮತ್ತು ಯುವತಿಯರ ಮದದಿಂದ ಹಿಗ್ಗುತ್ತಿದ್ದನು. ಅಷ್ಟರೊಳಗೆ ಬೇರೆ ರಾಜರ ದಂಡು ಮನೆಯನ್ನು ಮುತ್ತಿದಂತೆ ಆಯಿತು. ಇದರಿಂದ ಹೆದರಿದ ತಿರುಕನು ಕಣ್ಣು ತೆರೆದನು. ನೆಕ್ಸ್ಟ್ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ತಿರುಕನು ರಾಜನಾದದ್ದು ಹೇಗೆ? ಉತ್ತರ: ತಿರುಕನು ಊರ ಮುಂದೆ ಇರುವ ಮುರುಕು ಧರ್ಮಶಾಲೆಯಲ್ಲಿ ಮಲಗಿದ್ದಾಗ ಕನಸು ಕಂಡನು. ಆ ಪುರದ ರಾಜನು ಮರಣ ಹೊಂದಿದ್ದರಿಂದ ಮತ್ತು ಆತನಿಗೆ ವರಕುಮಾರರು ಇಲ್ಲದಿದ್ದರಿಂದ ಅಲ್ಲಿನ ನೃಪರು ಅಂದರೆ ಕರಿ ಅಂದರೆ ಆನೆ ಕೈಗೆ ಹೂವಿನ ಮಾಲೆಯನ್ನು ಕೊಟ್ಟು ಅದನ್ನು ಯಾರ ಕೊರಳಿಗೆ ಹಾಕುವುದೋ ಅವರಿಗೆ ಪಟ್ಟ ಕಟ್ಟುತ್ತೇವೆಂದು ನಿರ್ಧರಿಸಿದರು. ಆನೆಯು ಬಂದು ಮಲಗಿದ್ದ ತಿರುಕನ ಕೊರಳಲ್ಲಿ ತಕ್ಷಣವೇ ಮಾಲೆಯನ್ನು ತೊಡಿಸಿತು. ತಕ್ಷಣವೇ ನೃಪರು ತಿರುಕನಿಗೆ ಪಟ್ಟ ಕಟ್ಟಿದರು ಮತ್ತು ಕನ್ಯೆಯರನ್ನು ಕೊಟ್ಟರು. ಹೀಗೆ ಕನಸಿನಲ್ಲಿಯೇ ತಿರುಕನು ರಾಜನಾಗಿ ಹಿಗ್ಗಿದನು. ಇದಿಷ್ಟು ಸಹ 5-6 ವಾಕ್ಯಗಳಲ್ಲಿ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ. ಉತ್ತರ: ತಿರುಕನು ಕನಸಿನಲ್ಲಿ ರಾಜನಾದ ನಂತರ ರಾಜ್ಯವನ್ನು ನೆಟ್ಟಗೆ ಆಳಿದನು. ಅವನು ಭಟ್ಟಿನಿಯರೊಂದಿಗೆ ಅಂದರೆ ಪಟ್ಟದ ರಾಣಿಯಲ್ಲದ ಹೆಂಡತಿಯರು ಸೇರಿ ಉತ್ತಮ ಸುಖದಲ್ಲಿ ಅಂತಂದರೆ ನಿಷ್ಠ ಸುಖದೊಳಂತ ಇದೆಯಲ್ವಾ, ಉತ್ತಮ ಸುಖದಲ್ಲಿ ಇದ್ದನು. ಅವರಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳು ಸಹ ಹುಟ್ಟಿದರು. ರಾಜಸಭೆಯಲ್ಲಿ ಇದ್ದು ಮಕ್ಕಳು ತೊಡೆಯ ಮೇಲೆ ಆಡುತ್ತಿರುವಾಗ ವಿನೋದದಿಂದ ಚತುರಂಗ ಬಲವನ್ನ ಅಂದರೆ ಸೈನ್ಯವನ್ನ
ನೋಡುತ್ತಿದ್ದನು. ಸಂತೋಷಗೊಂಡ ಅವನ ಮಂತ್ರಿಗೆ ತನ್ನ ಮಕ್ಕಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಂದು ಹೇಳಿದನು. ಮಂತ್ರಿಗಳು ಹುಡುಗಿಯರನ್ನು ನೋಡಿ ಬಂದ ನಂತರ ಕೂಡಲೇ ಎಲ್ಲ ರಾಜರು ಮೆಚ್ಚುವ ರೀತಿಯಲ್ಲಿ ಮದುವೆ ಮಂಟಪದಲ್ಲಿ ಗಾಢ ಸಂಭ್ರಮದಿಂದ ಎಲ್ಲ ಕಾರ್ಯಗಳನ್ನು ಮಾಡಲು ಆದೇಶ ನೀಡಿದನು. ಈ ರೀತಿ ಅವನು ಸಂಪತ್ತು, ರಾಜ್ಯ, ಮಕ್ಕಳು ಮತ್ತು ಯುವತಿಯರ ಮದದಿಂದ ಹಿಗ್ಗುತ್ತಿದ್ದನು. ಇದಿಷ್ಟು ಸಹ ನಾವು ಇಷ್ಟೊತ್ತವರೆಗೆ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. 1 ವಾಕ್ಯದಲ್ಲಾಗಿರ್ಬೋದು, 2-3 ವಾಕ್ಯ ಆಗಿರ್ಬೋದು, 5-6 ವಾಕ್ಯದಲ್ಲಾಗಿರ್ಬೋದು. ಇದಾದಮೇಲೆ ನೆಕ್ಸ್ಟು ಟೆಕ್ಸ್ಟ್ ಬುಕ್ ಪಾರ್ಟನ್ನು ನೋಡೋಣ. ಓಕೆ, ನೆಕ್ಸ್ಟ್ ಮೇನಲ್ಲಿ ಬಂದುಬಿಟ್ಟು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಧನದ ಮದವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 58ರಲ್ಲಿ ನೀವು ನೋಡಬಹುದು ಲಾಸ್ಟ್ ಒಂದು ಪ್ಯಾರಾಗ್ರಾಫ್. ಧನದ ಮದವು, ರಾಜ್ಯ ಮದವು, ತನುಜ ಮದವು, ಯುವತಿ ಮದವು, ಜನಿತ ಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು ಅನಿತರೊಳಗೆ ನೃಪರ ದಂಡು, ಮನೆಯ ಮುತ್ತಿದಂತೆಯಾಗೆ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣ ತೆರೆದನು. ಇಲ್ಲಿಯವರೆಗೆ ನೀವು ಇಲ್ಲಿ ಪದ್ಯವನ್ನು ಕಂಪ್ಲೀಟನ್ನು ಮಾಡಬೇಕಾಗತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ಏನಪ್ಪ ಅಂತಂದರೆ, ಈ ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಇಲ್ಲಿ ಸಂಧಿ ಕೇಳಿಲ್ಲ, ಬರೀ ಬಿಡಿಸಿ ಬರೀಬೇಕು. ಸೊ ಇಲ್ಲಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ತಿರುಕನೋರ್ವ ನೂರ ಮುಂದೆ, ತಿರುಕನು ಒರ್ವನು ಊರ ಮುಂದೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನೆಕ್ಸ್ಟ್ ನೋಡೋಣ. ಹೊರಗಿರುತ್ತಲೊಂದು, ಹೊರಗಿ ಪ್ಲಸ್ ಇರುತ್ತಲು ಪ್ಲಸ್ ಒಂದು, ಇದು ಬಿಡಿಸಿ ಬರ್ದಿರೋದು. ನೆಕ್ಸ್ಟು ವರ ಕುಮಾರರಿಲ್ಲದಿರಲು, ವರ ಕುಮಾರರು ಇಲ್ಲದೆ ಇರಲು. ನಾವು ಬಿಡಿಸಿ ಬರೆದಾಗ ಆ ಎಲ್ಲ ಒಂದು ಪದಗಳು ಮೀನಿಂಗ್ಫುಲ್ ಆಗಿರಬೇಕು. ಪೊಡವಿ ಯಾಣಮನಾದನೆಂದು, ಪೊಡವಿ ಆಣ್ಮನು ಆದೆನು ಎಂದು. ಇಲ್ಲಿ ಆಣ್ಮ ಅಂತ ಹೇಳಿಬಿಟ್ರೆ ಒಡೆಯ ಅಂತ ಹೇಳಿಬಿಟ್ಟು ಗೊತ್ತಿದೆ, ಅರ್ಥ ನಮಗೆ ಪದಗಳ ಅರ್ಥದಲ್ಲಿದೆ. ಆಣ್ಮ ಅಂತ ಅಂದರೆ ಒಡೆಯ. ನೆಕ್ಸ್ಟು ನಿಷ್ಠ ಸುಖದೊಳಿರ ಲವಂಗೆ. ಓಕೆ, ನಿಷ್ಠ ಸುಖದೊಳ್ ಇರಲು ಅವಂಗೆ, ನಿಷ್ಠ ಸುಖದೊಳ್ ಇರಲು ಅವಂಗೆ. ಓಕೆ, ಇದಿಷ್ಟು ಸಹ ಈ ಒಂದು ಮೇನಿನ ಆನ್ಸರ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ವ್ಯಾಕರಣ ಮಾಹಿತಿಗೆ ಬಂದರೆ ಇಲ್ಲಿ ಪ್ರಬಂಧ ರಚನೆ, ಯಾವ ರೀತಿಯಾಗಿ ಪ್ರಬಂಧವನ್ನು ಬರಿಬೇಕು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಪ್ರಬಂಧದ ಅರ್ಥ ಇರಬೇಕು. ಸೊ ಆಮೇಲೆ ನೆಕ್ಸ್ಟು ಪ್ರಬಂಧದ ರಚನೆಯ ಹಂತಗಳು ನೋಡ್ರಿ. ವಿಷಯದ ಆಯ್ಕೆ, ಸಹಿ ಕರೆಕ್ಟ್ ಆದ ಒಂದು ವಿಷಯದ ಆಯ್ಕೆಯನ್ನು ಒಂದು ರಚಿಸಬೇಕು ಅಂತ ಅಂದರೆ ಒಂದು ವಸ್ತು ವಿಷಯ ನಾವು ಇರಲೇಬೇಕಲ್ವಾ. ಸೊ ಅದಾದಮೇಲೆ ನೆಕ್ಸ್ಟು ಮಾಹಿತಿಯ ಸಂಗ್ರಹಣೆ, ಪ್ರಾಪರ್ ಆಗಿರುವಂಥ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ವಿಷಯವನ್ನು ಕ್ರಮಬದ್ಧವಾಗಿ ಜೋಡಿಸ್ಬೇಕು. ಸೊ ನಾವು ಯಾವಾಗೋ ಪೀಠಿಕೆ ಬರೆದು ಯಾವಾಗೋ ನಾವು ಉಪಸಂಹಾರ ಬರೆದು ಆ ರೀತಿಯಲ್ಲ, ಅದು ಕ್ರಮಾನುಗತವಾಗಿ ಕ್ರಮಬದ್ಧವಾಗಿ ಆ ಮಾಹಿತಿ ಜೋಡಣೆ ಆಗಿರಬೇಕು, ಒಂದಕ್ಕೊಂದು ಆ ವಿಷಯ ಲಿಂಕ್ ಆಗಿರಬೇಕು. ನೆಕ್ಸ್ಟು ನಿರ್ದಿಷ್ಟ ಚೌಕಟ್ಟಿನಲ್ಲಿ ವಿಷಯದ ಒಂದು ಮಂಡನೆ. ನಾವೇನು ಈ ಒಂದು ಪ್ರಬಂಧವನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ವಿಷಯ ಅದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಇರಬೇಕು. ಇಲ್ಲ ಅಂತ ಅಂದರೆ ಏನಾದರೂ ಕಂಠಪಾಠ ಮಾಡಿ ಬರೆಯೋದಾಗಿದ್ರೆ ಅದನ್ನು ನಾವು ಪ್ರಬಂಧ ಅಂತ ಅನ್ನೋಲ್ಲ. ಯಾರು ಕಂಠಪಾಠವಾಗಿ ಬರೆದ್ರೆ ಅದು ಪ್ರಬಂಧ ಅನ್ನಲ್ಲ. ಸೊ ಹಾಗಾಗಿಬಿಟ್ಟು ಆ ವಿಷಯದ ಚೌಕಟ್ಟಿನಲ್ಲಿರಬೇಕು. ಪರಿಶೀಲನೆ, ಪ್ರಬಂಧವನ್ನು ಬರೆದ ಮೇಲೆ ಒಂದ್ಸಲಿ ಪರಿಶೀಲಿಸಬೇಕು. ಸೊ ಭಾಷೆ, ವಿಷಯ, ದೋಷಗಳು, ಕಾಗುಣಿತದಲ್ಲಿ ದೋಷಗಳಾಗಿರ್ಬೋದು ಅಥವಾ ಸೆಂಟೆನ್ಸ್ ಫಾರ್ಮೇಷನ್ ದೋಷ ಆಗಿದೆ ಅಂತ ಹೇಳಿಬಿಟ್ಟು ನಾವು ನೋಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರಕಟಣೆ. ಪ್ರಬಂಧವನ್ನು ರಚಿಸಿದ ನಂತರ ನಮ್ಮ ಒಂದು ಶಾಲಾ ಭಿತ್ತಿಪತ್ರದಲ್ಲಿ, ಶಾಲಾ ಹಂಚಿಕೆಯಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಿಸಕ್ಕೆ ನಾವು ಮನವಿಯನ್ನು ಕೊಡಬೇಕಾಗತ್ತೆ. ಸೊ ಇದನ್ನು ಪ್ರಕಟಣೆ ಆಯಿತು. ಸೊ ಇಲ್ಲಿ ಕೆಲವೊಂದು ಪ್ರಬಂಧಗಳನ್ನು ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಹವ್ಯಾಸಗಳು, ಕ್ರೀಡೆಗಳು, ರಾಷ್ಟ್ರೀಯ ಹಬ್ಬಗಳು, ಪರಿಸರ ಮಾಲಿನ್ಯ, ಪುಸ್ತಕಗಳು, ಜನಸಂಖ್ಯೆ, ಗ್ರಾಮೀಣ ಬದುಕು, ಸ್ತ್ರೀ ಶಿಕ್ಷಣ. ಓಕೆ, ಧನ್ಯವಾದಗಳು ಫ್ರೆಂಡ್ಸ್.